ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಆಲೂಗಡ್ಡೆ ಪರೋಟ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ನಾನೊಂದು 2 ಗ್ಲಾಸಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡ್ತೀರಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಚಪಾತಿ ಹಿಟ್ಟನ್ನು ನಾದ್ಕೊಂಡ್ಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಈಗ ಎಣ್ಣೆ ಹಾಕಿ ನಾನು ಒಂದು 2 ಸೆಕೆಂಡಷ್ಟು ಇದನ್ನು ಚೆನ್ನಾಗಿ ನಾದ್ಕೊತೇನೆ ಫ್ರೆಂಡ್ಸ್. ಈ ನಾದ್ಕೊಂಡಂಥ ಹಿಟ್ಟನ್ನು ಒಂದು ಮಿನಿಮಮ್ ಅಂದರೆ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟು ಬಿಡೋಣ ಫ್ರೆಂಡ್ಸ್. ನಾನು ಮಾಡೋ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇಲ್ಲಿ ಹಿಟ್ಟನ್ನು ಮುಚ್ಚಳ ಮುಚ್ಚಿ ಇಡ್ತಿದ್ದೇನೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಾನು ಕುಕ್ಕರಲ್ಲಿ ಬೇಯಿಸಿರುವಂಥ ಆಲೂಗಡ್ಡೆಯನ್ನು ಅದನ್ನು ಉಪ್ಪಾಕಿ ಬೇಯಿಸಿದ್ದೇನೆ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕಂದರೆ ಜಾಸ್ತಿನೇ ಅಚ್ಕಾರದ ಪುಡಿ ಹಾಕ್ಕೋಬೋದು. ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಜೊತೆಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ನೀವೇನಾದರೂ ಆಲೂಗಡ್ಡೆ ಬೇಯಿಸೋಕೆ ಉಪ್ಪು ಹಾಕಿದರೆ ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕಡಿಮೆನೇ ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊತೇನೆ. ನೀವು ಇಷ್ಟಪಡೋರಿದ್ದರೆ ಗರಂ ಮಸಾಲ ಅಥವಾ ಚಾಟ್ ಮಸಾಲನೂ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇಲ್ಲಿ ನಮಗೆ ಗೋಧಿ ಹಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಇದರಲ್ಲಿ ಒಂದು ಸ್ವಲ್ಪ ದಪ್ಪ ಉಂಡೆನೇ ತಗೋಬೇಕು ಫ್ರೆಂಡ್ಸ್. ಹಿಟ್ಟಿಂದ ಒಂದು ಸ್ವಲ್ಪ ದೊಡ್ಡ ಉಂಡೆನೇ ತಗೊಂಡು ನೀವು ಎಷ್ಟು ಗೋಧಿ ಹಿಟ್ಟನ್ನು ತೊಗೊತೀರೋ ಅಷ್ಟೇ ಆಲೂಗಡ್ಡೆಯನ್ನು ಕೂಡ ಮಿಶ್ರಣವನ್ನು ತಗೋಬೇಕು ಫ್ರೆಂಡ್ಸ್. ಈಗ ಈ ರೀತಿ ಅದನ್ನು ಫಿಲ್ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಈಗ ಆಲೂಗಡ್ಡೆ ಮಿಶ್ರಣವನ್ನು ಈ ರೀತಿ ಉಂಡೆ ಆಕಾರದಲ್ಲಿ ರೆಡಿ ಮಾಡಿಕೊಂಡು ಇದಕ್ಕೆ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನೀಟಾಗಿ ಫಿಲ್ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಲಟ್ಟಿಸ್ಬೇಕಂದ್ರೆ ಚಪಾತಿ ಲಟ್ಟಿಸುವಾಗ ಅದು ಚಪಾತಿ ಮನೆಗೆ ಅಂಟ್ಕೊಂಡು ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫಿಲ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇದರಲ್ಲಿ ಚಪಾತಿ ಮನೆಗೆ ಸ್ವಲ್ಪ ಈ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅಗಲದವರೆಗೆ ಇದನ್ನು ನಿಧಾನಕ್ಕೆ ತಟ್ಟಬೇಕು ಫ್ರೆಂಡ್ಸ್. ಈ ಆಲೂ ಪರೋಟಕ್ಕೆ ಮೊಸರು ಹೊಂದಿದ್ರೆ ಸಾಕು, ಬೇರೆ ಏನು ಇಲ್ಲ ಅಂದರೂ ಆಲೂ ಪರೋಟವನ್ನು ನಾವು ತಿನ್ಬೋದು ಫ್ರೆಂಡ್ಸ್. ಒಂದು ಸ್ವಲ್ಪ ಅಗಲದವರೆಗೆ ಇದನ್ನು ನೀಟಾಗಿ ತಟ್ಟಬೇಕು ಫ್ರೆಂಡ್ಸ್. ಇಷ್ಟು ತಟ್ಟಿದ ಮೇಲೆ ಇದನ್ನು ನಿಧಾನಕ್ಕೆ ಲಟ್ಟಿಸ್ಕೊತಿದ್ದೇನೆ ಫ್ರೆಂಡ್ಸ್. ನಾನು ಲಟ್ಟಿಸಿದ ಮೇಲೆ ಈ ರೀತಿ ಪರೋಟ ರೆಡಿ ಆಯಿತು. ಭಾಳ ತೆಳ್ಳಗೆ ಲಟ್ಟಿಸ್ಕೋಬಾರ್ದು, ಒಂದು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಈಗ ಇಲ್ಲಿ ಚೆನ್ನಾಗಿ ಕಾದಿರುವಂಥ ತವಾದ ಮೇಲೆ ಹಾಕ್ಕೊತಿದ್ದೇನೆ. ಫಸ್ಟ್ ಇದನ್ನು ಡ್ರೈಯಾಗಿ ಇದನ್ನು ಬೇಯಿಸ್ಕೊತಿದ್ದೇನೆ ಫ್ರೆಂಡ್ಸ್. 2 ಭಾಗ ಒಂದು ಸಲ ಡ್ರೈಯಾಗಿ ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ಮೇಲೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೋಬೋದು. ನಾನು ಮಾತ್ರ ಒಂದು ಸ್ವಲ್ಪ ಎಣ್ಣೆನೇ ಹಾಕ್ಕೊತೇನೆ ಫ್ರೆಂಡ್ಸ್. ನೀವು ಸಣ್ಣ ಮಕ್ಕಳಿಗೆ ಕೊಡೋದಿದ್ದರೆ ಮೇಲೆ ತುಪ್ಪವನ್ನು ಹಾಕಿಬೇಕಂದ್ರೆ ಇದನ್ನು ಫ್ರೈ ಮಾಡ್ಕೋಬೋದು. ನೋಡಿದಿರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾನು ನಿಮಗೆ ಪರೋಟ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೇನೆ. ಈಗ ನಮಗೆ ಬೇಕಾಗಿರುವಂಥ ಪರೋಟ ರೆಡಿ ಆಗೋಕ್ಕೆ ಬಂತು ಫ್ರೆಂಡ್ಸ್. ಪರೋಟ ಅಂತೂ ರೆಡಿ ಆಗಿಬಿಡ್ತು. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.